ಹೀಗಾಗಿ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯ ಪ್ರಭಾವ ಬಹಳಷ್ಟು ಅದ. ಹೀಗಾಗಿ ಮುಂಬರುವ ದಿನಗಳು ಇದೆಲ್ಲ ಡೆವಲಪ್ಮೆಂಟ್ಗಳು ಏನಪ್ಪ ಅಂತಂದ್ರೆ ಒಂದು ಕಡೆ ರಮೇಶ್ ಕತ್ತಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ನಾವು ಬಂದಿದ್ದೀವಿ ಅನೇಕ ವಿಷಯಗಳನ್ನು ಜಾರಕಿಹೊಳಿ ಕುಟುಂಬ ಸಲುವಾಗಿ ಕುಟುಂಬದ ಅನೇಕ ಹಿಂದಿನ ತಪ್ಪುಗಳು ಒಪ್ಪುಗಳ ಬಗ್ಗೆ ಸಹ ಮಾತಾಡ್ತಿದ್ದಾರೆ. ಏಕೆ ಪಾಲಿಟಿಷನ್ ಇರ್ಬೋದು ಮತ್ತೊಂದು ಇರ್ಬೋದು ಅವ್ರು ತೆಗಿಬೇಕು ಅದು ಹೋರಾಟ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಜೊತೆಗೆ ಈ ಸಂಘಟನೆ ಮಾಡ್ತಾ ಇದ್ದಾರೆ. ಈ ಸಂಘಟನೆ ಲಿಂಗಾಯತ ಸಂಘಟನೆ ವಿಶೇಷ ಪ್ರಭಾವ ಮಾಡಿತ ನಮ್ಮ ಜಾರಕಿಹೊಳಿ ಸಹೋದರರ ಲಿಂಗಾಯತ್ ಲಾಬಿ ಮೇಲೆ ಅಂತ. ಹಾಗೆ ಇಲ್ಲೂ ಎರಡು ಭಾಗದಲ್ಲಿ ಲಿಂಗಾಯತರು ಜಾರಕಿಹೊಳಿ ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾರೆ. ಲೋಕಲ್ ಗೋಕಾಕ್ ಮತ್ತು ಆರ್ಮಯ ಭಾಗದಲ್ಲೇ ಅವ್ರ ಮೇಲೆ ಈ ಒಂದು ಏನಪ್ಪ ಸಂಘಟನೆ ಈಗ ಆದಂಥ ಘಟನೆ ಪ್ರಭಾವ ಮಾಡಿತೇನು ಅಂತ ಒಂದು ಮಾತ್ರ ಸತ್ಯ ಆಗಿದೆ. ಈಗ ರಮೇಶ್ ಕತ್ತಿ ಅವರು ಎಂಟ್ರಿ ಆಗಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅಂತಹ ಬುದ್ಧಿವಂತ ಮತ್ತು ಈಗಾಗಲೇ ಸೆಂಟ್ರಲ್ ಮಿನಿಸ್ಟರ್ ಇದ್ದಂಥವರು ಅವರು ಬಂದಿದ್ದಾರೆ. ಪ್ರಮುಖ ಹಿಂದುತ್ವದ ವಿಚಾರಧಾರೆ ಹೊಂದಿರುವಂಥ ಲಿಂಗಾಯತ್ ಕಮಿಟಿ ಮತ್ತು ವೀರಶೈವ ಕಮಿಟಿ ಸ್ವಾಮೀಜಿಗಳು ಬಂದಿದ್ದಾರೆ. ಉಪ್ಪಾರ ಸಮುದಾಯದ ಸ್ವಾಮೀಜಿಗಳು ಬಂದಿದ್ದಾರೆ. ಇದು ಸೂಕ್ಷ್ಮವಾಗಿ ಲಿಂಗಾಯತ ಉಪ್ಪಾರ ಕೂರ್ವ ಸಮುದಾಯವನ್ನು ಒಂದುಗೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ? ಇದು ಇಲ್ಲಿಯ ಮುಖ್ಯ ಅಜೆಂಡಾ. ಅದೇನೋ ಇವೆಲ್ಲ ಡೆವಲಪ್ಮೆಂಟ್ ಬಂದ್ರೆ ನಮ್ಮ ಜಾರಕಿಹೊಳಿ